ಪ್ರೇಸ್ ದ ಲಾರ್ಡ್. ದೇವರ ಸ್ತೋತ್ರವಾಗಲಿ. ಬಿಡುಗಡೆಯ ಸಂದೇಶ ಎಂಬ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸ್ತೇನೆ. ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಾವು ನಿನ್ನ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಾವು ಧ್ಯಾನ ಮಾಡುವ ಈ ಸಂದೇಶವನ್ನು ನಿನ್ನ ಪವಿತ್ರಾತ್ಮದಲ್ಲಿ ಅಭಿಷೇಕಿಸು. ಪವಿತ್ರಾತ್ಮ ನಾನು ನಿನ್ನನ್ನು ಸ್ವಾಗತಿಸ್ತೇನೆ. ನಮ್ಮ ಒಳ್ಳೆಯ ಬೋಧಕನಾಗಿದ್ಕೊಂಡು ಇವತ್ತಿನ ಸಂದೇಶದ ಮುಖಾಂತರ ನಿನ್ನ ಜನರ ಸಂಗಡ ಮಾತನಾಡು ಪವಿತ್ರಾತ್ಮನೇ. ಈವಾಗ ಕೇಳುವ ಪ್ರತಿಯೊಂದು ಆತ್ಮಗಳಿಗೆ ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿಯನ್ನು, ಬಿಡುಗಡೆಯನ್ನು ಉಂಟು ಮಾಡಬೇಕು ನಾನು ಬೇಡಿಕೊಳ್ಳುತ್ತೇನೆ ಯೇಸು ಕ್ರಿಸ್ತ ನಾಮದಲ್ಲಿ, ಆಮೇನ್. ಇವತ್ತು ಧ್ಯಾನ ಮಾಡ್ತೇವೆ ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 16 ಮತ್ತು 17ನೇ ವಾಕ್ಯ. ಜೇಮ್ಸ್ ಚಾಪ್ಟರ್ 1 verse 16 and 17 ವರ್ಸ್. ನನ್ನ ಪ್ರಿಯ ಸಹೋದರರೇ, ಮೋಸ ಹೋಗಬೇಡಿರಿ. ಎಲ್ಲ ಒಳ್ಳೆಯ ದಾನಗಳು, ಕುಂದಿಲ್ಲದ ಎಲ್ಲ ವರಗಳು ಮೇಲಿನಿಂದ ಸಕಲ ವಿಧವಾದ ಬೆಳಕಿಗೂ ಮೂಲ ಕಾರಣನಾದವನಿಂದ ಇಳಿದು ಬರ್ತವೆ. ಆತನಲ್ಲಿ ಚಂಚಲತ್ವವೇನೂ ಇಲ್ಲ, ವ್ಯತ್ಯಾಸದ ಸೂಚನೆಯೂ ಇಲ್ಲ. ಇಲ್ಲಿ ಯಾಕೋಬ ಹೇಳ್ತಾನೆ, ನನ್ನ ಪ್ರಿಯ ಸಹೋದರರೇ, ಮೋಸ ಹೋಗಬೇಡ್ರಿ. ಎಲ್ಲ ಒಳ್ಳೆಯ ದಾನವೆಂದರೆ ಪ್ರತಿಯೊಂದು ಒಳ್ಳೆಯ ಆಶೀರ್ವಾದಗಳು ದೇವರಿಂದಲೇ ಬರುತ್ತೇವೆಂದು ಇದರ್ಥವಾಗಿದೆ. ದೇವರೆಂದಿಗೂ ಕೆಟ್ಟದ್ದನ್ನು ಮಾಡುವುದಿಲ್ಲ. ಹಾಗಾದರೆ ಇವತ್ತು ಯಾಕೆ ದೇವರ ಮಕ್ಕಳಿಗೆ ಕೆಟ್ಟದ್ದು ಬರುತ್ತದೆ, ರೋಗಗಳು ಬರ್ತವೆ, ಕಷ್ಟಗಳು ಬರ್ತವೆ, ಸಮಯ ಯಾಕೆ ನೋಡಬೇಡಿ? ಇಲ್ಲಿ ಯಾಕೆ ಬರ್ತಾನೆ, ನನ್ನ ಪ್ರಿಯ ಸಹೋದರರೇ, ಮೋಸ ಹೋಗಬೇಡ್ರಿ. ಎಲ್ಲ ಒಳ್ಳೆಯ ದಾನವೆಂದರೆ ಎಲ್ಲ ಒಳ್ಳೆಯ ಆಶೀರ್ವಾದಗಳು, ಕುಂದಿಲ್ಲದ ಎಲ್ಲ ವರಗಳು ಮೇಲಿಂದ ದೇವರಿಂದ ಎಲ್ಲ ಒಳ್ಳೆಯದು ಬರ್ತದೀವಿನ ದೇವರಿಂದ ಅದು ಕೆಟ್ಟದ್ದು ಬರುವುದಿಲ್ಲ ಎಂಬುದಾಗಿ ಅಲ್ಲಿ ಯಾಕೋ ಬೀಳ್ತಾನೆ. ಅದಕ್ಕೋಸ್ಕರ ತಾನೆ ನನ್ನ ಪ್ರಿಯ ಸಹೋದರರೇ, ಮೋಸ ಹೋಗಿ. ಆದರೆ ಯಾಕೆ ಕೆಟ್ಟದ್ದು ಬರ್ತದೆ? ಹಾಗಾದರೆ ಯಾವ ರೀತಿಯಲ್ಲಿ ದೇವರ ಮಕ್ಕಳು ಮೋಸ ಹೋಗ್ತಾರೆ, ಏನೇನು ಕಾರಣಗಳಿಂದ? ಕೆಲವೊಂದು ಸಂಗತಿ ನಾವು ನೋಡೋಕೆ ಮೊದಲನೇ ಸಂಗತಿ ನೋಡ್ತೇವೆ, ದಿನಾಲೂ ದೇವರ ವಾಕ್ಯದಿಂದ ನಮ್ಮ ಜೀವಿತವನ್ನು ಪರೀಕ್ಷಿಸುವವರು ಆಗಬೇಕು. 1ನೇ ಯೋಹನ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 8 ಮತ್ತು 9ನೇ ವಾಕ್ಯ. ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯ ಎಂಬುದು ನಮ್ಮಲ್ಲಿಲ್ಲ. ನಮ್ಮ ಪಾಪವನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತ ನಂಬಿಗಸ್ತು ನೀತಿವಂತ ಆಗಿದ್ದರಿಂದ ನಮ್ಮ ಪಾಪಗಳನ್ನು ಶ್ರಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ಇಲ್ಲ ಅಪ್ಪ, ನೀವು ಅತಿ ಸ್ಪಷ್ಟತೆ, ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯ ಎಂಬುದು ನಮ್ಮಲ್ಲಿಲ್ಲ. ಈಗ ಒಬ್ಬ ಹೇಗೆ ಮೋಸ ಅಂದರೆ ಅವನು ನಾನೇ ನೀತಿವಂತನು, ನನ್ನಂಗಿಂತ ನೀತಿವಂತರು ಯಾರಿಲ್ಲ, ನಾನೇ ಪೂರ್ತಿ, ಪಾಪ ಇಲ್ಲ, ಈ ರೀತಿ ಅವನಿಗೆ ಅಹಂಕಾರ ಬಂದ ನಿಮಿತ್ತವಾಗಿ ಅವನು ಮೋಸ ಹೋದಂತೆ ದೇವರ ಮಕ್ಕಳಾದ ನೀವು ಹೌದು, ಯೇಸು ಕ್ರಿಸ್ತ ನಂಬಿಕೆ ಇಡುವುದ ಮುಖಾಂತರ, ಆತನ ರಕ್ತ ಮುಖಾಂತರ ನೀರಿನಲ್ಲಿ ಮುಳುಗಿಕೊಂಡ ನಿಮಿತ್ತ ದೇವರು ನಿಮ್ಮ ನೀತಿವಂತನಾಗಿ ದೇವರು ನಿಮ್ಮ ನಿರ್ಣಯ ಮಾಡಿದ್ದಾನೆ. ಮತ್ತು ನಿಮಗೆ ತನ್ನ ಪವಿತ್ರ ಆತ್ಮವನ್ನು ಕೊಟ್ಟು ನಿಮ್ಮ ಆತ್ಮ ಮುದ್ರೆ ಹಾಕಿದ್ದಾನೆ. ನೀವು ನೀತಿವಂತರು, ದೇವರ ಪ್ರಜೆ ಪರಿಶುದ್ಧರು ಆಗಿದ್ದೀರಿ. ಆದರೆ ಆ ನೀತಿವಂತಿಗಳಲ್ಲಿ ಬೆಳವಣಿಗೆ ಆಗಬೇಕು, ಆ ಪರಿಶುದ್ಧನ ಅಭಿವೃದ್ಧಿ ಆಗಬೇಕು. ಆ ನೀತಿವಂತರಾಗಿ ಪಾಪಜಿ ಬಿಟ್ಟು ದೇವರ ಇಚ್ಛೆ ಆಗಿದೆ. ಈಗ ಯೋಬನ ನೀತಿವಂತನು, ದೇವರ ಯೋಬನ ಬಗ್ಗೆ ನೀತಿವಂತ ಆದರೆ ಅವನು ನೀತಿವಂತ ಹೌದು, ಅದಕ್ಕೆಲ್ಲ ಪಾಪಗಳು ಅವನಲ್ಲಿದ್ದ ನಿಮಿತ್ತವಾಗಿ ದೇವರು ಅವನಿಗೆ ಆ ಪಶ್ಚಾತ್ತಾಪ ನಡೆಸೋಕ್ಕೆ ಆ ಕಷ್ಟಗಳು ಆಗದೆ. ಅದಕ್ಕೆ ಯೋಹನ ಹೇಳ್ತಾನೆ, ನಮ್ಮಲ್ಲಿ ಪಾಪವಿಲ್ಲ ಹೇಳಿದರೆ ನಮ್ಮನ್ನೇ ಮೋಸಪಡಿಸಿಕೊಳ್ಳಿ ಮತ್ತು ಸತ್ಯ ಎಂಬುದು ನಮ್ಮಲ್ಲ. ಅದಕ್ಕೋಸ್ಕರ ನಿಮ್ಮ ಜೀವಿತದಲ್ಲಿ ನೀವು ಮೋಸ ಹೋಗದಂತೆ, ಅದರ ಕಷ್ಟಗಳು ಸಂಕಟಗಳು ನಿಮ್ಮಲ್ಲಿ ಬರದಂತೆ ಎಲ್ಲ ಸಮಯ ದೇವರ ಆಶೀರ್ವಾದ ಹೊಂದಿರಬೇಕಾದ್ರೆ ದಿನಾಲು ದೇವರ ವಾಕ್ಯದಿಂದ ನಿಮ್ಮ ಜೀವಿತ ಬೆಳಗಿನ ಜಾವ, ರಾತ್ರಿ ಮಲಗುವಾಗ ಸಿಕ್ಕಿದ ಸಮಯದಲ್ಲಿ ಯಾವ ಸಮಯ ನಿಮಗೆ ಫ್ರೀ ಸಿದೋ ಆ ಸಮಯದಲ್ಲಿ ನಿಮ್ಮ ಬೈಬಲ್ ತೆರೆದುಕೊಂಡು ನೀವು ಓದುವವರು ಆಗಬೇಕು. ಬರೀ ಓದೋದು ಮಾತ್ರ ಅಲ್ಲ, ಅವಾಗ ಧ್ಯಾನಿಸುವವರು ಆಗಬೇಕು. ಆವಾಗ ಅರ್ಥ ಆಗುವಾಗ ಓದಬೇಕು. ಆ ವಾಕ್ಯ ಓದುವಾಗ ನಿಮ್ಮ ಜೀವನದಲ್ಲಿ ದೇವ ಪವಿತ್ರಾತ್ಮನೆ ಈ ವಾಕ್ಯದ ಮುಖಾಂತರ ನನ್ನ ಹೃದಯ ಪರೀಕ್ಷಿಸಿದೇವ, ನಲ್ಲಿ ಏನಾದರೂ ಪಾಪಗಳಿದ್ದಾನೆ ತೋರಿಸಿಕೊಂಡು ಈ ರೀತಿಯ ಒಂದು ಮನಸ್ಸಿನಿಂದ ದೇವರ ವಾಕ್ಯ ಓದಬೇಕು. 1ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯದಲ್ಲಿ 33 ಮತ್ತು 34ನೇ ವಾಕ್ಯ. ಮೋಸ ಹೋಗಬೇಡಿರಿ, ದುಷ್ಟ ಸಹವಾಸವು ಸದಾಚಾರವನ್ನು ಕೆಡಿಸುತ್ತದೆ. ಅಪ್ಪಸ್ತಲ ಮೋಸ ಹೋಗಬೇಡಿರಿ, ದುಷ್ಟ ಸಹವಾಸವು
ಸದಾಚಾರವನ್ನು ಕೆಡಿಸುತ್ತದೆ. ಇಂಥ ಅಮಲಿನಿಂದ ಹೆಚ್ಚಿತು ನೀತಿವಂತರಾಗಿರಿ, ಪಾಪವನ್ನು ಬಿಟ್ಟು ಬಿಡಿರಿ. ಕೆಲವರಿಗೆ ದೇವರ ವಿಷಯದಲ್ಲಿ ಜ್ಞಾನವಿಲ್ಲ, ನಿಮಗೆ ನಾಚಿಗುಟ್ಟಬೇಕದನ್ನು ಹೇಳುತ್ತೇನೆ. ಇವತ್ತು ಇನ್ನು ಕೆಲವರು ಮೋಸ ಹೋದ ಕಾರಣ ದುಷ್ಟರ ಒಟ್ಟಿನ ಕೆಲಸ ಮಾಡಬೇಕು, ಎಲ್ಲ ಮಾಡದೆ ಅವರೊಟ್ಟಿನ ಸಹವಾಸ, ಅವರೊಟ್ಟಿಗೆ ಇಜ್ಜೋಡಾಗಬಾರದು. ನೀವು ಯಾವಾಗ ದುಷ್ಟರು ಇಜ್ಜೋಡಾಗ್ತೀರೋ, ದುಷ್ಟರು ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ಶಿಪ್ ಮಾಡ್ತೀರೋ, ದುಷ್ಟರು ನಿಮ್ಮ ಮದುವೆ ಸಂಗತಿಗಳು ಮಾಡಿ, ಆಗ ನೀವು ಮೋಸ ಹೋಗ್ತೀರಿ. ಅದಕ್ಕೋಸ್ಕರ ಕೆಲವು ಕಷ್ಟರು ಅದಕ್ಕೆ ಅಪೊಸ್ತಲ ಪೌಲನು ಹೇಳ್ತಾನೆ, ನೀವು ದುಷ್ಟರ ಸಹವಾಸವನ್ನು ಬಿಟ್ಟು ಬಿಡಬೇಕು. ದುಷ್ಟರ ಸಹವಾಸ ಮಾಡಿದರೆ ಅದು ನಿಮ್ಮ ಸಹ ಕೆಡಿಸುತ್ತದೆ. ಅದಕ್ಕೆ ಇಂಥ ಅಮಲಿನಿಂದ ಹೆಚ್ಚಿತು ನೀತಿವಂತರಾಗಿ ಪಾಪವನ್ನು ಬಿಟ್ಟು ಬಿಡಿರಿ. ಅದೇ ಇವತ್ತು ನಿಮ್ಮ ಜೀವಿತ ಪರೀಕ್ಷೆ. ಎಲ್ಲಿಯಾದರೂ ದುಷ್ಟರ ಒಟ್ಟಿಗೆ ನಾವು ಸಹವಾಸ ಮಾಡುವುದಾದರೆ, ದುಷ್ಟರ ಒಟ್ಟಿಗೆ ನೀವು ಒಡಂಬಡಿಕೆ ಮಾಡುವುದಾದರೆ, ಅವರೊಟ್ಟಿಗೆ ನಿಮ್ಮ ಬಿಸ್ನೆಸ್ನಲ್ಲಿ ಪಾರ್ಟ್ನರ್ಶಿಪ್ ಮಾಡುವುದಾದರೆ, ಅವರೊಟ್ಟಿಗೆ ನಿಮ್ಮ ಮದುವೆಗೋಸ್ಕರ ಜೀವನ ಸಾಗ, ಈ ರೀತಿ ಏನು ದುಷ್ಟರ ಒಂದು ಸಹವಾಸ ಇರುವುದರೆ ಇವಾಗ ಅದರಿಂದ ಪ್ರತ್ಯೇಕವಾಗಿ ದುಷ್ಟರ ಸಹವಾಸದಲ್ಲಿ ಬಿದ್ದರೆ ಅವರ ದುಷ್ಟ ಸಹವಾಸ ನಿಮ್ಮ ಒಳ್ಳೆತನವನ್ನು ನಿಮ್ಮ ಕೆಡಿಸ್ತದೆ. ನೀವು ಮೋಸ ಅದಕ್ಕೆ ಕಷ್ಟಗಳು ಬರ್ತದೆ. ಅದಕ್ಕೆ ನಿಮ್ಮ ಕಷ್ಟಗಳು ಬೇಡ. ಅದು ಲೋಕ ದುಷ್ಟರು ಇದ್ದರೆ ನಾವು ಪ್ರಾರ್ಥನೆ ಮಾಡಬೇಕು, ಪ್ರೀತಿ ಮಾಡಬೇಕು, ಕೆಲಸ ಮಾಡಬೇಕು, ಎಲ್ಲವೂ ಮಾಡಿ ಅದು ಅವರ ಒಂದು ಸಹವಾಸದಲ್ಲಿ ಅವರ ಇಜ್ಜೋಡು ಆಗದಾಗೆ ಜಾಗರೂಕರಾಗಬೇಕು ಎಂಬುದಾಗಿ ಅಪೊಸ್ತಲ ಪೌಲನು ಹೇಳುವನಾಗಿದ್ದಾನೆ. ಮೂರನೇ ಸಂಗತಿ ನೋಡ್ತೇವೆ, ಸರಿಯಾದ ಸ್ವಭಾವವನ್ನು ಅನುಸರಿಸಿ ನಡೆಯುವರಾಗಬಾರದು. ಗಲಾತ್ಯದವರಿಗೆ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 7 ಮತ್ತು 8ನೇ ವಾಕ್ಯ, ಮೋಸ ಹೋಗಬೇಡಿರಿ, ದೇವರು ತಿರಸ್ಕಾರ ಸಹಿಸುವವನಲ್ಲ, ಮನುಷ್ಯನನ್ನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು. ತನ್ನ ಶರೀರ ಭಾವವನ್ನು ಕುರಿತು ಬಿತ್ತುವವನು ಆ ಭಾವದಿಂದ ನಾಶನವನ್ನು ಕೊಯ್ಯುವನು, ಆತ್ಮನ ಕುರಿತು ಬಿತ್ತುವವನು ಆತ್ಮನಿಂದ ನಿತ್ಯ ಜೀವನ ಕೊಯ್ಯುವನು. ಅತಿ ಸ್ಪಷ್ಟ ಹೇಳ್ತದೆ, ಮೋಸ ಹೋಗಬೇಡಿರಿ, ದೇವರು ತಿರಸ್ಕಾರ ಸಹಿಸುವವನು ಅಲ್ಲ. ಮನುಷ್ಯನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು. ಇದು ಲೋಕದ ಈ ಭೂಮಿಯ ಒಂದು ಕ್ರಮವಾಗಿದೆ. ನಾವು ಆದಿಕಾಂಡ ಪುಸ್ತಕ 8ನೇ ಅಧ್ಯಾಯದಲ್ಲಿ 22ನೇ ವಾಕ್ಯದಲ್ಲಿ ಈಗ ಬರೆಯಲ್ಪಟ್ಟಿದೆ, ಈ ಭೂಮಿಯಲ್ಲಿ ಈ ಒಂದು ನಿಯಮ ಇಟ್ಟಿದೆ, ಬಿತ್ತುವುದು, ಕೊಯ್ಯುವುದು, ಮಳೆಗಾಲ, ಚಳಿಗಾಲ, ಬೇಸಿಗೆಗಾಲ, ಇದೆಲ್ಲ ಒಂದು ನಿಯಮ ಉಂಟು. ಅದು ಈ ಭೂಮಿಯ ನಿಯಮವಾಗಿದೆ. ಪ್ರಕೃತಿ ನಿಯಮ. ಏನು ಮನುಷ್ಯ ಬಿತ್ತುತ್ತಾನೋ ಅದನ್ನೇ ಕೊಯ್ಯುತ್ತಾನೆ. ಅದಕ್ಕೋಸ್ಕರ ನೀವು ಬಿತ್ತುವ ಮೊದಲು ತುಂಬ ಎಚ್ಚರಿಕೆಯಿಂದ ಒಳ್ಳೆಯ ಬೀಜನ ಬಿತ್ತರೆ ಒಳ್ಳೆಯದನ್ನು ಸಹ ಆಗಿದೆ. ಇವತ್ತು ಅಪೊಸ್ತಲ ಪೌಲನು ಹೇಳ್ತಾನೆ, ನೀವು ಶರೀರ ಭಾವವನ್ನು ಕುರಿತು ಬಿತ್ತುವುದಾದರೆ ಆ ಶರೀರ ಭಾವದಿಂದ ನಾಶನ ಕೊಯ್ಯುತ್ತೀರಿ, ಆತ್ಮನ ಕುರಿತು ಬಿತ್ತುವುದಾದರೆ ಆತ್ಮನಿಂದ ನಿತ್ಯ ಜೀವನ ಕೊಯ್ಯುತ್ತೀರಿ. ಅದಕ್ಕೋಸ್ಕರ ಯಾಕೆ ನಿಮಗೆ ನಾಶ ಬರುತ್ತೆ, ಅದಕ್ಕೆ ನಾವು ಶರೀರ ಭಾವದಿಂದ ಬಿತ್ತುವುದೆಂದರೆ ಏನು ಎಂಬುದಾಗಿ ನಾವು ಗಲಾತ್ಯದವರಿಗೆ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 19ರಿಂದ 23ನೇ ವಾಕ್ಯ ತನಕ. ಶರೀರ ಭಾವದ ಕ್ರಮಗಳು ಪ್ರಸಿದ್ಧವಾಗಿವೆ. ಯಾವುದೆಂದರೆ ಜಾರತ್ವ, ಬಂಡುತನ, ನಾಚಿಕೆಗೇಡಿತನ, ವಿಗ್ರಹಾರಾಧನೆ, ಮಾಟ, ಅಗೆತನ, ಜಗಳ, ಹೊಟ್ಟೆಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡಿಕೆತನ, ದ್ವಂದ್ವತನ ಇಂಥವುಗಳೇ. ಇವುಗಳ ವಿಷಯದಲ್ಲಿ ಇಂಥ ಕಾರ್ಯಗಳನ್ನು ನಡೆಸುವರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂದು ನಾನು ಹಿಂದೆ ಹೇಳಿದಂತೆ ಈಗಲೂ ನಿಮ್ಮನ್ನು ಎಚ್ಚರಿಸುತ್ತೇನೆ. ಶರೀರ ಭಾವಕ್ಕೆ ಬಿತ್ತುವುದರಿಂದ ನೀವು ಯೇಸು ಕ್ರಿಸ್ತನನ್ನು ನಂಬಿಕೊಂಡು ನೀರಲ್ಲಿ ಮುಳುಗಿ ದೀಕ್ಷೆಯನ್ನು ತೆಗೆದುಕೊಂಡು ಪವಿತ್ರಾತ್ಮನ ಮುದ್ರೆಯನ್ನು ಹೊಂದಿಕೊಂಡು ನೀವು ಶರೀರ ಭಾವದ ಪ್ರಕಾರ ನಡೆಯುವುದಾದರೆ ಬರುತ್ತಾನೆ. ಈ ಶರೀರ ಪ್ರಕಾರ ನಡೀತಾರೋ ಅವರು ಶರೀರ ಪಡ್ಕೊಂಡು ಬಿತ್ತುತ್ತಾರೆ, ಈ ಭಾವದಿಂದ ನಾಶನವನ್ನು ಕೊಯ್ಯುತ್ತೆ. ಅಂದರೆ ಯಾರು ಶರೀರ ಭಾವದ ಪ್ರಕಾರ ನಡೆಯುತ್ತಾರೋ ಅವರಿಗೆ ನಾಶ ಬರ್ತದೆ, ಅವರಿಗೆ ಕಷ್ಟಗಳು ಬರ್ತವೆ, ಅವರ ಸಂಕಟಗಳು ಬರ್ತವೆ, ಅವ್ರ ವೇದನೆಗಳು ಬರ್ತವೆ, ಅವ್ರ ದುಃಖಗಳು ಬರ್ತವೆ. ಯಾಕೆ ಅವರು ಪಶ್ಚಾತ್ತಾಪ ಪಡೆದಿದ್ದರೆ ಪರಲೋಕ ರಾಜ್ಯ ಹೋಗುವುದಿಲ್ಲ ಎಂಬುದು ಅಪೊಸ್ತಲ ಪೌಲನು ಖಂಡಿತ ಹೇಳ್ತಾನೆ. ಅದೇ ಆತ್ಮನ ಕುರಿತು ಬಿತ್ತುವುದಾಗಿದೆ. 22 ಮತ್ತು 23 ವಾಕ್ಯ, ಆದರೆ ದೇವರ ಆತ್ಮನಿಂದ ಉಂಟಾಗುವ ಫಲವೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಸಂಯಮ ಇಂಥವುಗಳೇ. ಇಂಥವುಗಳನ್ನು ಯಾವ ಧರ್ಮಶಾಸ್ತ್ರವು ಆಕ್ಷೇಪಿಸುವುದಿಲ್ಲ. ಆತ್ಮ ಕುರಿತು ಬಿತ್ತುವುದಂತ ಏನೆಂದರೆ ನೀವು ಯೇಸು ಕ್ರಿಸ್ತನನ್ನು ನಂಬಿದ್ದೀರಿ, ನೀರು ಮುಳುಗಿ ತೆಗೆದುಕೊಂಡಿದ್ದೀರಿ, ಪವಿತ್ರಾತ್ಮನ ಮುದ್ರೆಯನ್ನು ಹೊಂದಿಕೊಂಡಿದ್ದೀರಿ ಮತ್ತು ದಿನಾಲೂ ಪವಿತ್ರಾತ್ಮನ ಅನುಸರಿಸಿ ನಡೆಯುತ್ತೀರಿ. ಅಂದರೆ ದಿನಾಲೂ ಪ್ರಾರ್ಥನೆ ಮಾಡುತ್ತೀರಿ, ದೇವರ ವಾಕ್ಯ ಓದುತ್ತೀರಿ, ದೇವರ ವಾಕ್ಯ ವಿಧೇಯರಾಗಿ ನಡೆಯುತ್ತೀರಿ, ಪ್ರತಿ ಆದಿತ್ಯವಾರ ತಪ್ಪದೆ ನಿಮ್ಮ ಸಭೆಗೆ ಬಂದು ಬರುತ್ತೀರಿ ಮತ್ತು ದೇವರ ವಾಕ್ಯ ವಿಧೇಯರಾಗ್ತೀರಿ. ಅದು ನೀವು ಪವಿತ್ರಾತ್ಮನ ಅನುಸರಿಸಿ ಯಾವಾಗ ನೀವು ದೇವರ ವಾಕ್ಯ ವಿಧೇಯರಾಗಿ ನಡೆಯುತ್ತೀರೋ ಆಗ ಪವಿತ್ರಾತ್ಮ 9 ಫಲಗಳು ನಿಮ್ಮಲ್ಲಿ ತೋರಿ ಬರ್ತವೆ. ಯಾರಲ್ಲಿ 9 ಫಲಗಳುಂಟು ಅವರಿಗೆ ಯಾವ ಧರ್ಮಶಾಸ್ತ್ರವು ಯಾವ ಸಹಿತನೂ ಅವರಿಗೆ ಅಪರಾಧಿಯನ್ನು ತೀರ್ಪು
ತೀರ್ಪು ಕೊಡುವುದೇ ಇಲ್ಲ. ಅದೇ ಅಪೊಸ್ತಲರ ರೋಮಾಪುರದ ಬರೆದ ಪತ್ರಿಕೆ 8ನೇ ಅಧ್ಯಾಯದಲ್ಲಿ 1ನೇ ವಾಕ್ಯ, ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಅಪರಾಧ ನೋವೀಗ ಇಲ್ಲವೇ ಇಲ್ಲ. ಯಾರಿಗೆ ಅಂದರೆ ಯಾರು ಯೇಸು ಕ್ರಿಸ್ತ ನಂಬಿ ನೀಲಿ ಮುಳುಗಿ ದೀಕ್ಷೆಯನ್ನು ತೆಗೆದುಕೊಂಡು ಪವಿತ್ರಾತ್ಮನ ಸ್ವರಕ್ಕೆ ವಿಧರಾಗಿ ನಡೆಯುತ್ತಾರೋ, ದೇವರ ವಾಕ್ಯ ವಿಧರಾಗಿ ನಡೆಯುತ್ತೋ ಅವರಲ್ಲಿ ಶರೀರ ಭಾವದ ಕರ್ಮಗಳು ಕಾಣಲ್ಪಡದೆ ಪವಿತ್ರ 9 ಫಲವು ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಸಂಯಮ ಎಂಬ 9 ಫಲಗಳು ಅವರಿಗೆ ತೋರಿ ಬರ್ತವೆ. ಯಾರಲ್ಲಿ 9 ಫಲ ಉಂಟು ಅಲ್ಲಿ ಅಪೊಸ್ತಲರು ಇಂಥವುಗಳು ಯಾವ ಧರ್ಮಶಾಸ್ತ್ರವು ಅವರಿಗೆ ಅಪರಾಧಿ ಎಂದು ತೀರ್ಪು ಕೊಡುವುದಿಲ್ಲ. ಅದರಲ್ಲಿ ಯಾವ ಸೈತಾನವರ ಅಪರಾಧಿ ಎಂಬುದಕ್ಕೆ ಅವರಿಗೆ ಅಪರಾಧ ಇಲ್ಲವಿಲ್ಲ. ಅವರು ನಿತ್ಯ ಜೀವನ ಕೊಯ್ಯುತ್ತಾರೆ. ಆದರೆ ಗಲಾತ್ಯ 5:19 ವಾಕ್ಯದ ಪ್ರಕಾರ ಶರೀರಭಾವದ ಪ್ರಕಾರ ನಡೆಯುವುದಾದರೆ ಅವರ ಮನಸ್ಸಲ್ಲಿ ಅಪರಾಧಿ ಎಂದು ಧರ್ಮಶಾಸ್ತ್ರ ತೀರ್ಪು ಕೊಡದೆ ಸೈತಾನವರ ಅಪರಾಧಿ ಇರುತ್ತೆ. ಮತ್ತು ಅಪರಾಧಿ ಪಶ್ಚಾತ್ತಾಪ ಪಡೆದೆ ಅವರ ಜೀವಿತದಲ್ಲಿ ನಾಶನಗಳು, ಕಷ್ಟಗಳು, ಸಮಸ್ಯೆಗಳು ತಪ್ಪದೇ ಬರುತ್ತವೆ. ಪಶ್ಚಾತ್ತಾಪ ಪಡದಿದ್ದರೆ ಅವರು ಪರಲೋಕಕ್ಕೆ ಹೋಗುವುದಿಲ್ಲ, ಪಶ್ಚಾತ್ತಾಪ ಪಡುವುದರೆ ಅವರು ಪರಲೋಕ ಹೋಗಾಗದೆ ಪ್ರೇರೆ. ಅದಕ್ಕೋಸ್ಕರ ಪ್ರೇ ಮೋಸ ಹೋಗಬೇಡಿರಿ. ದೇವರು ಎಂದು ತಿರಸ್ಕಾರ ಸಹಿಸುವುದಿಲ್ಲ. ಮನುಷ್ಯ ಏನು ಬಿತ್ತುವಾಗ ಭಾರಿ ಕಾರ್ಯಪಡಿರಿ. ಕೆಟ್ಟ ಬೀಜ ಇಮ್ಮಿಡಿಯೇಟ್ ಅದು ತೆಗೆದು ಬಿಡಿರಿ. ಅದು ಹಾಗೆ ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು. ಸರಿಯಾಗಿ ಬಂದುಕೊಂಡು ಬಿತ್ತುವವನು ನಾಶನ ಕೊಯ್ಯುವವನು. ಅದು ಬಿತ್ತು ನಿತ್ಯ ಜೀವನ ಪಾಕದ ಪ್ರೇರೆ. ದೇವರಲ್ಲಿ ಎಂದಿಗೂ ಅನ್ಯಾಯವಿಲ್ಲ. ಎಲ್ಲ ಒಳ್ಳೆಯ ದಾನಗಳು, ಎಲ್ಲ ವರಗಳು ಎಲ್ಲ ದೇವರಿಂದಲೇ ಬರುತ್ತವೆ. ಅದೇ ಕೆಟ್ಟ ದೇವರು ಮಾಡಿದ ಕೆಟ್ಟದ್ದು ಬರುವುದು ಸೈತಾನನಿಂದ. ಅದು ಯಾಕೆ ಬರುತ್ತವೆ? ಯಾಕೆ ದೇವರ ಪರ್ಮಿಷನ್ ಅಂದರೆ ಯಾವಾಗ ನೀವು ಮೋಸ ಹೋಗುತ್ತೀರೋ ಆಗ ಸೈತಾನ ದೇವರ ಪರ್ಮಿಷನ್ ಪರ್ಮಿಷನ್ ಕೊಡುತ್ತೆ. ಮತ್ತು ಸೈತಾನ ನಿಮ್ಮನ್ನು ಈ ರೀತಿ ಕಷ್ಟ ತೆಗೆದುಕೊಂಡು ಹೋಗ್ತೇವೆ. ದೇವರು ಅಲ್ಲ, ಅದಕ್ಕೆ ಮೋಸ ಹೋಗಬೇಡಿರಿ ಎಂಬುದಾಗಿ ಅಪೊಸ್ತಲ ಯಾಕೋಬನಲ್ಲಿ ಹೇಳ್ತಾನೆ. ಪೌಲನು ಹೇಳುತ್ತಾನೆ ಪ್ರೇರೆ. ಈಗ 4ನೇ ಸಂಗತಿ ನೋಡ್ತೀವಿ ಪ್ರೇರೆ, ಅವಿಧೇಯರಾಗಬಾರದು. ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 6 ಮತ್ತು 7ನೇ ವಾಕ್ಯ, ಊರಿಲ್ಲದ ಮಾತುಗಳನ್ನಾಡುವವರಿಗೆ ಕಿವಿಗೊಟ್ಟು ಮೋಸ ಹೋಗಬೇಡಿರಿ. ಊರಿಲ್ಲಂದರೆ ಕೆಲವು ಬೋಧನೆ ಸುಳ್ಳು ಬೋಧನೆ, ಅನೇಕ ರೀತಿಯ ಸುಳ್ಳು ಬೋಧಕರು ಇದ್ದಾರೆ. ಸುಳ್ಳು ಪ್ರವಾದ ಯಾರು ಇದ್ದಾರೆ ಅವ್ರನ್ನ ಸರಿಯಾಗಿ ಸ್ಟಡಿ ಮಾಡುವುದಿಲ್ಲ, ಸರಿ ಅರ್ಥ ಮಾಡಿ ಅವರು ಊರಿಲ್ಲಂದರೆ ಅವರು ಬರೀ ನಂಬಿಕೆ ಇಟ್ಟರೆ ಸಾಕು, ವಿದ್ಯತೆ ಬಗ್ಗೆ ಯಾರು ಮಾತನಾಡೋದಿಲ್ಲ ಪ್ರೇ. ಅದು ಸುಳ್ಳು ಬೋಧನೆಗೆ ಕಿವಿಗೊಟ್ಟು ಮೋಸ ಹೋಗಬೇಡಿರಿ ಪ್ರೇ. ದೇವರ ವಾಕ್ಯ ಪ್ರೇ ಎಷ್ಟು ನಂಬಿಕೆ ಇಡಬೇಕು ಮತ್ತು ದೇವರ ವಾಕ್ಯ ವಿದ್ಯರಾಗಬೇಕು. ಇದು ಸ್ವಸ್ಥ ಬೋಧನೆ, ಇದು ಅಪೊಸ್ತಲ ಬೋಧನೆ ಆಗಿದೆ. ವಿಧೇಯತೆಗೆ ಪವಿತ್ರಾತ್ಮನ ಪರೇ, ಸತ್ಯದ ಆತ್ಮನು ಅದನ್ನು ಸತ್ಯಕ್ಕೆ ನಡೆಸುತ್ತಾನೆ ಪರೇ. ಅದಕ್ಕೆ ಇವರಿಲ್ಲದ ಮಾತುಗಳನ್ನ ಕಿವಿಟ್ಟು ಮೋಸ ಹೋಗಬೇಡಿರಿ. ಅಂಥ ಕೃತ್ಯಗಳ ನಿಮಿತ್ತ ದೇವರ ಕೋಪವು ಆತನ ಅವಿಧೇಯರ ಮೇಲೆ ಬರುತ್ತದೆ. ಮತ್ತೆ ಯಾರ ಮೇಲೆ ಕೋಪ ಬರ್ತದೆ? ಯಾರು ಊರಿಲ್ಲದ ಮಾತನ್ನು ಕೇಳಿ ಮೋಸ ಹೋಗಿ ಅವರು ಅವಿಧೇಯರಾಗ್ತಾರೋ ಅವಿಧೇಯರಾದ ಮೇಲೆ ಮಾತ್ರ ದೇವರ ಕೋಪ ಬರುತ್ತದೆ. ದೇವರ ವಾಕ್ಯ ವಿಧೇಯರಾಗ್ತಾರೋ 100% ದೇವರ ಕೋಪದ ಮೇಲೆ ಇರುವುದೇ ಇಲ್ಲ. ಯಾವ ದೇವರ ದಯೆ, ಆತನ ಶುಭವು, ಕೃಪೆಯು ನಿಮ್ಮ ಮೇಲೆ ಇರುತ್ತದೆ. ಅದೇ ಅವಿಧೇಯರಾಗ ಮೇಲೆ ದೇವರ ಕೋಪ ಆತನಿಗೆ ಅವಿಧೇಯರಾಗುವ ಮೇಲೆ ಬರ್ತದೆ. ನೀವು ಅವರೊಂದಿಗೆ ಪಾಲುಗಾರರಾಗಬೇಡಿರಿ. ಅತಿ ಸ್ಪಷ್ಟ ಹೇಳ್ತೇನೆ ಪ್ರೇರೆ. ಇವತ್ತು ಅನೇಕ ಸುಳ್ಳು ಬೋಧಕರು ಎದ್ದಿದ್ದಾರೆ, ಸುಳ್ಳು ಪ್ರವಾದಿ ಎದ್ದಿದ್ದಾರೆ. ಅವರ ಬೋಧನೆ ಕೆಲವು ಖುಷಿಯಾಗಬಹುದು. ಅದೇ ಪ್ರತಿ ಬೋಧನೆ ಪರೀಕ್ಷಿಸಿರಿ, ಪ್ರತಿ ಪ್ರವಾದನೆ ಪರೀಕ್ಷಿಸಿ, ಪ್ರತಿಯೊಂದು ಬೋಧನೆ ವಿಧೇಯತೆಗೆ ನಡೆಸಿದರೆ ಅದು ಸತ್ಯ ಬೋಧನೆ, ಅದು ಸ್ವೀಕಾರ ಮಾಡಿ. ಯಾವ ಬೋಧನೆ ನಿಮಗೆ ವಿಧೇಯತೆಗೆ ನಡೆಸಿದಿಲ್ಲವೋ ಪ್ರೇರೆ ಅದು ಅಂಥ ಬೋಧನೆ ಕಿವಿಗಳಿಗೆ ಅವಿಧೇಯತೆ. ನೀವು ಅವಿಧೇಯರಾದರೆ ಮಾತ್ರವೇ ದೇವರ ಕೋಪ ಬರ್ತದೆ ಪರೇ ಎಂದು ದೇವರು ಮೋಸ ಪರಿ ನೆನಪಿಟ್ಟುಕೊಳ್ಳಿ. ದೇವರು ಒಳ್ಳೆಯವನಾಗಿದ್ದಾನೆ. ಅದಕ್ಕೆ ಯಾಕೋಬ ಹೇಳ್ತಾನೆ ಮೋಸ ಹೋಗಬೇಡಿರಿ. ಅದೇ ಅವತ್ತು ಎಲ್ಲ ಒಳ್ಳೆಯದು ದೇವರಿಂದ ಕೆಟ್ಟದ್ದು ತನ್ನ ಮಕ್ಕಳೇ ಮಾಡುವುದಿಲ್ಲ. ಅದೇ ಯಾರು ಮೋಸ ಹೋಗ್ತಾರೆ ಇಲ್ಲಿ ಅನೇಕರು ಪರೇ ಸುಳ್ಳು ಬೋಧನೆ ಕೇಳಿಕೊಂಡು ದೇವರ ಅವಿಧೇಯರಾಗ್ತಾರೆ. ಅವಿಧೇಯರಾಗ ಮೇಲೆ ಮಾತ್ರ ದೇವರ ಕೋಪ ಬರುತ್ತದೆ. ವಿಧೇಯರಾಗ ಮೇಲೆ ದೇವರ ಆಶೀರ್ವಾದ ಬರ್ತಾರೆ. ಆಶೀರ್ವಾದ ಬರಬೇಕಾ? ವಿಧೇಯರಾಗಬೇಕು. ಅದಕ್ಕೆ ಅವರೊಂದಿಗೆ ಯಾರು ನಿಮಗೆ ಅವಿಧೇಯತೆಗೆ ಪ್ರೇರಣೆ ಮಾಡ್ತಾರೋ ಅವಿಧೇಯತೆಯ ಬೋಧನೆ ಅವರಿಂದಲೇ ಪ್ರತ್ಯೇಕವಾಗಿರಿ. ಅವರಿಗೆ ಪಾಲುಗಾರಾಗಬೇಡಿ ಮತ್ತು ದೇವರ ವಾಕ್ಯ ವಿಧೇಯರಾಗಿರಿ. ವಿಧೇಯರಾದರೆ ಮಾತ್ರ ನಿಮಗೆ ಆಶೀರ್ವಾದ ಬರ್ತದೆ ಎಂದು ಅಪೊಸ್ತಲನಲ್ಲಿ ಹೇಳ್ತಾನೆ. ಇನ್ನಿದು 5ನೇ ಸಂಗತಿ ನೋಡ್ತೇವೆ, ದೇವರ ಉಪದೇಶವನ್ನೆಂದಿಗೂ ಮರೆತು ಬಿಡಬಾರದು. ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 22ನೇ ವಾಕ್ಯದ ಪ್ರಕಾರ ನಡೆಯುವರಾಗಿರಿ. ಅದನ್ನು ಕೇಳುವವರು ಮಾತ್ರವೇ ಆಗಿದ್ದು ನಿಮ್ಮನ್ನು ನೀವೇ ಮೋಸಗೊಳಿಸಬೇಡಿರಿ. ಇನ್ನೇ ಕೆಲವರು ಮೋಸ ಹೋಗ್ತಾರೆ. ಇವತ್ತು ನೀವು ಈ TV ಮಾಧ್ಯಮದಲ್ಲಿ ಏನು ವಾಕ್ಯ ಕೇಳುತ್ತೀರಿ? ಬರೀ ಕೇಳುವುದು ಮಾತ್ರ ಅಲ್ಲ,
ಕೇಳಿ ಮರೆತು ಬಿಡದೆ ಅದು ಕೈಕೊಂಡು ನಡೆಯುವುದರೆ ಈ ಸಂದೇಶವು ನಿಮಗೆ ಪರಿಪೂರ್ಣ ಬಿಡುಗಡೆ ಕೊಡುತ್ತದೆ. ಆದರೆ ಇಲ್ಲಿ ಅಪೊಸ್ತಲರು ಯಾಕೆ ಬರೆದರೆ, ವಾಕ್ಯದ ಪ್ರಕಾರ ನಡೆಯುವವರಾಗಬೇಕು, ಬರೀ ಕೇಳುವವರೇ ಮಾತ್ರ ಆಗಿದ್ದು ನಿಮ್ಮನ್ನು ನೀವು ಮೋಸಗೊಳಿಸಬೇಡಿ. ಇವತ್ತು ಅನೇಕರು ಬರೀ ಪ್ರತಿ ಆದಿತ್ಯವಾರ ಸಭೆಗೆ ಬರುತ್ತಾರೆ, ನಂಬಿಗಸ್ತರು ಬರುತ್ತಾರೆ, ಒಳ್ಳೆಯ ಸಂದೇಶಗಳು, ಒಳ್ಳೆಯ ಸಂದೇಶ ಕೊಟ್ಟಿದ್ದ ಪಾಸ್ಟರ್ನ ಹೊಗಳುತ್ತಾರೆ, ಎಲ್ಲದೂ ಹೊಗಳ್ತಾರೆ. ಆದರೆ ಮನೆಗೆ ಹೋದಂಥ ಆ ಒಂದು ಅವರಿಗೆ ನೆನಪಿಲ್ಲ ಮಾಡ್ತಾರೆ, ಅದಕ್ಕೋಸ್ಕರ ಅವರು ಮೋಸ ಹೋಗ್ತಾರೆ. ಇವತ್ತಿನ ಟಿ ವಿ ಮಾಧ್ಯಮ ಕೇಳ್ಬೋದು, ಇವತ್ತು ಒಳ್ಳೆಯ ಸಂದೇಶಗಳು ನೀವು ಎಷ್ಟೋ ಕೇಳಬೇಕು, ಕೇಳಿ ಅದನ್ನು ಮರೆತು ಬಿಡದೆ ಅದಕ್ಕೆ ಗಮನ ಕೊಟ್ಟು ಅದನ್ನು ಕೈಕೊಂಡು ನಡೆಯುವುದಾದರೆ ಈ ಸಂದೇಶವು ನಿಮಗೆ ಪರಿಪೂರ್ಣ ಎಲ್ಲ ಕಷ್ಟದಿಂದ ಬಿಡುಗಡೆ ಮಾಡುತ್ತದೆ. ಅದೇ ನೀವು ಬರೀ ಕೇಳಿ ಅದನ್ನು ಮರೆತು ಬಿಡಿದ್ರೆ ಮೋಸ ಹೋಗ್ತೀರಿ. ಅದಕ್ಕೆ ಮೋಸ ಹೋಗದೆ ಎಚ್ಚರ ಇರಬೇಕು. ಪ್ರೇರೆ 6ನೇ ಸಂಗತಿ ನೋಡ್ತೇವೆ, ನಾಲಿಗೆಗೆ ಕಡಿವಾಣವನ್ನು ಹಾಕುವವರು ಆಗಬೇಕು. ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 26ನೇ ವಾಕ್ಯ, ಸದ್ಭಕ್ತನೆಂದೆನಿಸಿಕೊಳ್ಳುವ ಯಾವನಾದರೂ ತನ್ನ ನಾಲಿಗೆಗೆ ಕಡಿವಾಣ ಹಾಕದೆ ತನ್ನ ಹೃದಯವನ್ನು ಮೋಸಗೊಳಿಸಿದರೆ ಅವನ ಭಕ್ತಿ ನಿಷ್ಪ್ರಯೋಜನವಾಗಿದೆ. ಅಪೊಸ್ತಲರ 6ನೇ ಸಂಗತಿ, ನೀವು ಇವತ್ತು ಎಲ್ಲ ವಾಕ್ಯಕ್ಕೆ ವಿಧೇಯರಾಗ್ಬೋದು, ತುಂಬ ಪ್ರಾರ್ಥನೆ ಮಾಡೋದು, ಉಪವಾಸ ಮಾಡಬಹುದು, ದಾನ ಧರ್ಮಗಳು ಮಾಡಬಹುದು, ದೇವರ ಸೇವೆ ಮಾಡುವುದು. ಆದರೆ ನಿಮ್ಮ ನಾಲಿಗೆಯಿಂದ ಬೆಳಗ್ಗೆ ಸಾಯಂಕಾಲ ಶಾಪದ ಮಾತು, ಅಪನಂಬಿಕೆ ಮಾತು, ಗುಣಗುಟ್ಟುವೆ ಮಾತು, ನಕಾರಾತ್ಮಕ ಮಾತು, ಎಲ್ಲ ಥರದ ನಿರಾಶೆ, ಇದನ್ನು ಪದೇ ಪದೇ ಮಾತನಾಡುವುದಾದರೆ ನೀವು ಮೋಸ ಹೋಗುತ್ತೀರಿ. ಯಾಕೆಂದರೆ ಜ್ಞಾನೋಕ್ತಿ ಪುಸ್ತಕ 18ನೇ ಅಧ್ಯಾಯದಲ್ಲಿ 21ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಜೀವನ ಮರಣಗಳು ನಾಲಿಗೆ ವಶವಾಗಿವೆ, ವಚನಪೂರ್ವದ ಫಲವನ್ನು ಅನುಭವಿಸಿದೆ. ಹಾಗೆ ನಿಮಗೆ ಜೀವ ಬೇಕಾ, ಆಶೀರ್ವಾದ ಬೇಕಾ, ಮರಣ ಬೇಕಾ, ನಿಮ್ಮ ಆರಿಸಿ ನೀವು ಎಷ್ಟೋ ಪ್ರೇರಣೆ ಮಾಡುವುದು ಎಲ್ಲವನ್ನು ಮಾಡಿ ನಿಮ್ಮ ನಾಲಿಗೆಗೆ ನೀವು ಕಡಿವಾಣ ಹಾಕದಿದ್ದರೆ ನೀವು ಮೋಸ ಹೋಗ್ತೀವಿ. ಅದಕ್ಕೋಸ್ಕರ ದಿನಾಲು ನಿಮ್ಮ ನಾಲಿಗೆಗೆ ದೇವರ ಹಸ್ತಕ್ಕೆ ಒಪ್ಪಿಸ್ಕೊಡ್ರಿ, ಪವಿತ್ರಾತ್ಮನ ಅಧೀನಕ್ಕೆ ಒಪ್ಪಿಸ್ಕೊಡ್ರಿ. ಆ ನಾಲಿಗೆ ಕಡಿವಾಣ ಹಾಕಿಕೊಳ್ಳಿರ್ಬೇಕು. ಎಂದು ನಾಳೆ ಕೆಟ್ಟ ಮಾತನಾಡಬೇಡಿ, ಡಾಕ್ಟರ್ ರಿಪೋರ್ಟ್ ಮಾತನಾಡಬೇಡಿ, ಕಷ್ಟ ಮಾತನಾಡಬೇಡಿ. ಪ್ರತಿ ಸಲ ನಾಲಿಗೆಯಲ್ಲಿ ಮಾತನಾಡುವಾಗ ದೇವರಿಗೆ ಸ್ತುತಿ ಸ್ತೋತ್ರ ಮಾಡಿರಿ, ದೇವರ ಆರಾಧನೆ ಮಾಡಿರಿ, ದೇವರ ವಾಗ್ದಾನ ಮಾತನಾಡಿ, ಪ್ರಾರ್ಥನೆ ಉತ್ತರವನ್ನು ಮಾತನಾಡಿ, ನಂಬಿಕೆಯನ್ನು ಮಾತಾಡಿ. ಆಗ ಏನು ನೀವು ಮಾತನಾಡುತ್ತೀರೋ ಅದೇ ಮಾತೆಂಬ ಬೀಜ, ವಾಕ್ಯ ಬೀಜ ಅದು ಮೊಳಕೆ ಬಂದು ನೀವು ಮಾತನಾಡಿದ ಹಾಗೆ, ಪ್ರಾರ್ಥನೆ ಉತ್ತರ ಅರಿಕೆ ಮಾಡಿದ ಹಾಗೆಯೇ ನಿಮಗೆ ಆಶೀರ್ವಾದ ಬರ್ತದೆ. ಅದಕ್ಕೆ ನಾಲಿಗೆ ಕಡಿವಾಣ ಹಾಕದಿದ್ದರೆ ಮೋಸ ಹೋಗುತ್ತೀರಿ. ಅದಕ್ಕೆ ನಾಲಿಗೆ ಕಡಿವಾಣ ಹಾಕಿರಿ, ನೋಡಿ ನಿಮಗೆ ಆಶೀರ್ವಾದ ಬಿಡುಗಡೆ ಬರ್ತದೆ. ಪ್ರೇರೆ 7ನೇ ಸಂಗತಿ ನಾವು ನೋಡ್ತೇವೆ, ಸನ್ಮಾರ್ಗದಿಂದ ತಪ್ಪಿಸೋದಕ್ಕೆ ಅವಕಾಶವನ್ನು ಕೊಡಬಾರದು. 1ನೇ ಯೋಹನ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 7ನೇ ವಾಕ್ಯ, ಪ್ರಿಯರಾದ ಮಕ್ಕಳೇ, ನಿಮ್ಮನ್ನು ಸನ್ಮಾರ್ಗದಿಂದ ತಪ್ಪಿಸೋದಕ್ಕೆ ಯಾರಿಗೂ ಅವಕಾಶ ಕೊಡಬೇಡಿರಿ. ಕ್ರಿಸ್ತನು ಹೇಗೆ ನೀತಿವಂತನಾಗಿದ್ದನು ಹಾಗೆಯೇ ನೀತಿಯನ್ನು ಅನುಸರಿಸುವನು ನೀತಿವಂತನಾಗಿದ್ದಾನೆ. ಇಲ್ಲಿ ಯೋಹನ ಹೇಳ್ತಾನೆ, ಪ್ರಿಯರಾದ ಮಕ್ಕಳೇ, ನಿಮ್ಮ ಸನ್ಮಾರ್ಗ ತಪ್ಪಿಸೋದಕ್ಕೆ ಯಾರಿಗೂ ಅವಕಾಶ ಕೊಡಬೇಡಿರಿ. ಸನ್ಮಾರ್ಗ ಅಂದರೆ ವಿಧೇಯತೆ ಮಾರ್ಗ. ಅನೇಕರು ಅಷ್ಟು ಅಂದರೆ ಅನೇಕರು ಹೇಳ್ತಾರೆ ವಿಧೇಯರಾಗಬೇಕಿಲ್ಲ, ಬರೀ ನಂಬಿಕೆ ಇಟ್ಟರೆ ಸಾಕು. ದೇವರ ಹಾಗೆ ಹೇಳುವುದಿಲ್ಲ, ನಂಬಿಕೆ ಬೇಕು, ವಿಧೇಯತೆ ಬೇಕು. ಇವತ್ತು ಆ ಸನ್ಮಾರ್ಗ ತಪ್ಪಿಸಿದ ಅವಕಾಶ ಕೊಡಬೇಡ್ರಿ. ಯೇಸು ಹೇಗೆ ನೀತಿವಂತ ಹಾಗೆ ನೀತಿನ ಅನುಸರಿಸುವ ನೀತಿವಂತ ಆಗಿದ್ದಾನೆ. ಹಾಗೆ ನಿಮಗೆ ಆಶೀರ್ವಾದ ಬೇಕಾ, ನೀವು ನೀತಿಯನ್ನು ಅನುಸರಿಸಬೇಕು, ನೀತಿಗೆ ತವಕ ಪಡುವರಾಗಬೇಕು. ಎಷ್ಟು ನೀತಿವಂತರ ತವಕ ಪಡೆಯುತ್ತಾರೆ, ಎಷ್ಟು ನೀತಿವಂತ ಅಭಿವೃದ್ಧಿ, ಅಷ್ಟು ನಿಮಗೆ ಆಶೀರ್ವಾದ ಶುಭ ಬರ್ತದೆ. ಆದರೆ ನೀವು ಸನ್ಮಾರ್ಗದಿಂದ ತಪ್ಪಿಕೊಂಡು ಹೋದರೆ, ನೀವು ನೀತಿಯ ಮಾರ್ಗ ನಡೆದಿದ್ದರೆ ನೀವು ಮೋಸ ಹೋಗುತ್ತೀರಿ. ಅದಕ್ಕೆ ಎಚ್ಚರಿಕೆ ಆಗಬೇಕಂದ್ರೆ ಯೋಹನನು ಹೇಳ್ತಾನೆ. 8ನೇ ಸಂಗತಿ ನೋಡ್ತೇವೆ, ಐಶ್ವರ್ಯದಲ್ಲಿ ಮೋಸ ಹೋಗಬಾರದು. ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯದಲ್ಲಿ 17 ಮತ್ತು 17, 18, 19ನೇ ವಾಕ್ಯ. ಪ್ರಕಟಣೆ 3ನೇ ಅಧ್ಯಾಯದಲ್ಲಿ 17ರಿಂದ 19ನೇ ವಾಕ್ಯ. ನೀನು ನಿನ್ನ ವಿಷಯದಲ್ಲಿ ನಾನು ಐಶ್ವರ್ಯವಂತನು, ಸಂಪನ್ನನು, ಒಂದರಲ್ಲಿಯೂ ಕೊರತೆ ಇಲ್ಲದವನು ಎಂದು ಹೇಳಿಕೊಳ್ಳಿತಿ. ಆದರೆ ನೀನು ಕೇವಲ ದುರವಸ್ಥೆಯಲ್ಲಿ ಬಿದ್ದಿರುವಂಥವನು, ದೌರ್ಭಾಗ್ಯನು, ದರಿದ್ರನು, ಕುರುಡನು, ಬಟ್ಟಿಲ್ಲದವನು ಆಗಿರುವುದನ್ನು ತಿಳಿದಿದ್ದಿ. ನೀನು ಐಶ್ವರ್ಯವಂತನಾಗುವಂತೆ ಬೆಂಕಿಲಿ ಪುಟ್ಟ ಹಾಕಿದ ಚಿನ್ನವನ್ನು, ಲಜ್ಜಾಸ್ಪದ ನಿನ್ನ ಬೆತ್ತತನ ಕಾಣಿಸಿದಂತೆ ಒದ್ದುಕೊಳ್ಳುವುದಕ್ಕೆ ಬಿಳಿ ವಸ್ತ್ರಗಳನ್ನು, ಕಣ್ಣು ಕಾಣುವಂತೆ ನಿನ್ನ ಕಣ್ಣುಗಳಿಗೆ ಹಚ್ಚುವುದಕ್ಕೆ ಅಂಜನವನ್ನು ನನ್ನಿಂದ ಕೊಂಡುಕೊಳ್ಳಬೇಕು. ನಿನಗೆ ಬುದ್ಧಿ ಹೇಳುತ್ತೇನೆ. ನಾನು ಯಾರನ್ನು ಪ್ರೀತಿಸ್ತೇನೋ ಅವ್ರನ್ನ ಗದರಿಸ್ತೇನೆ ಮತ್ತು ಶಿಕ್ಷಿಸ್ತೇನೆ. ಆದ್ದರಿಂದ ದೇವರ ಕಡೆಗೆ ಆದ್ದರಿಂದ ಆಸಕ್ತನಾಗಿರು. ಪ್ರಿಯ ನೋಡ್ತೇವೆ, ಈ ಲೌಕಿಕ ಸಭೆ ತುಂಬ ಐಶ್ವರ್ಯವಂತರಾಗಿದ್ದರು, ಏನೋ ಕೊರತೆ ಇಲ್ಲ. ಇವತ್ತು ಅನೇಕರು ಐಶ್ವರ್ಯದಲ್ಲಿ ಮೋಸ ಹೋಗುತ್ತಾರೆ. ಎಂದಿಗೂ ಮೋಸ ಹೋಗಬೇಡ್ರಿ. ಇವು ತುಂಬ ಐಶ್ವರ್ಯವಂತರು, ಆದರೆ
ಆದರೆ ಯೇಸು ಕ್ರಿಸ್ತನು ಹೇಳ್ತಾನೆ ದೇವರ ಆತ್ಮಸಭೆಯಲ್ಲಿ, ನೀನು ದೌರ್ಭಾಗ್ಯನು, ದರಿದ್ರನು, ಕುರುಡನು. ಅಂದರೆ ಆತ್ಮಿಕ ರೀತಿಯಲ್ಲಿ ಯೇಸು ಕ್ರಿಸ್ತ ಹೇಳ್ತಾನೆ, ಆ ಸಭೆಯು ಆತ್ಮಿಕವಾಗಿ ಬಡತನದಲ್ಲಿದ್ದರು, ದೌರ್ಭಾಗ್ಯರು, ಅವರು ವಸ್ತ್ರ ಇಲ್ಲದವರು. ಅದರ್ಥ ಪ್ರೇರೆ, ನೀವು ಆತ್ಮಿಕವಾಗಿ ಆಶ್ಚರ್ಯವಾಗುವಂತೆ ನೀವು ಪುಟ್ಟಾಗಿ ಚಿನ್ನ ದೇವರ ವಾಕ್ಯ ಪ್ರೇರೆ. ಇವತ್ತು ಶಾರೀರಿಕವಾಗಿ ಆರ್ಥಿಕವಾಗಿ ಅನೇಕ ಆಸ್ತಿ ಪಾಸ್ತಿಗಳಿರ್ಬೋದು, ತುಂಬ ಹಣ ನಿಮಗಿರ್ಬೋದು, ಅದರಲ್ಲಿ ಮೋಸ ಹೋಗಬೇಡಿ. ಅದೇ ರೀತಿ ಆತ್ಮಿಕವಾಗಿ ಐಶ್ವರ್ಯರಾಗಬೇಕಾದ್ರೆ ಇಲ್ಲಿ ಪ್ರಕಟಣೆ ಗ್ರಂಥದಲ್ಲಿ ಯೋಹನ ಹೇಳ್ತಾನೆ, ನೀವು ಪುಟ್ಟಾಗಿ ಹಾಕಿದ ಚಿನ್ನ ದೇವರ ವಾಕ್ಯವಾಗಿದೆ. ನಿಮ್ಮ ಲಜ್ಜೆ ಅಥವಾ ವಧುಗಳಿಗೆ ಬಿಳಿ ವಸ್ತ್ರ, ನಿಮ್ಮ ಪಾಪಗಳನ್ನು ಅರಿಕೆ ಮಾಡುವಾಗ ಯೇಸು ಕ್ರಿಸ್ತ ರಕ್ತ ನಿಮ್ಮ ತೊಳೆದು ನಿಮ್ಮ ಶುದ್ಧೀಕರಿಸುತ್ತದೆ. ಕಣ್ಣುಗೆ ಬೇಕಾದ ಅಂಜನ, ಪ್ರತಿದಿನ ಪ್ರಾರ್ಥನೆ ಮಾಡುವಾಗ ದೇವನನ್ನು ಆತ್ಮಿಕ ಕಣ್ಣು ತೆರೆಯ ಮಾಡು ಎಂದು ಪ್ರಾರ್ಥನೆ ಮಾಡಿ. ಈ ರೀತಿ ನೀವು ಆತ್ಮಿಕವಾಗಿ ಐಶ್ವರ್ಯರಾಗಬೇಕು, ಆಗ ನೀವು ಮೋಸ ಹೋಗುವುದಿಲ್ಲ ಪ್ರಿಯ. ಹಾಗಾದರೆ ಈ 8 ಸಂಗತಿಗಳು ಪ್ರಿಯ ಎಚ್ಚರಿಕೆಯಿಂದ ಕಾಪಾಡಿದರೆ ಎಂದಿಗೂ ನೀವು ದೇವರ ಆಶೀರ್ವಾದ ಹೊಂದಿಕೊಳ್ಳುತ್ತೀರಿ. ದೇವರು ನಿಮ್ಮ ಒಳ್ಳೆಯದನ್ನು ಮಾಡ್ತಾನೆ. ಅದು ಈ 8 ವಿಷಯದಲ್ಲಿ ಮೋಸ ಹೋಗುವುದರಲ್ಲಿ ಮಾತ್ರವೇ ಸೈತಾನ ನಿಮ್ಮ ಕದ್ದುಕೊಂಡು ಹೋಗ್ತಾನೆ. ಅದಕ್ಕೆ ಎಚ್ಚರಿಕೆ ಬೇಕೆಂಬುದಾಗಲಿ ಅಲ್ಲಿ ಯಾಕೋಬನು ಹೇಳ್ತಾನೆ. ದೇವರು ನಮಗೆ ಸ್ತೋತ್ರವಾಗಲಿ. ಈ ಸಂದೇಶ ನಿಮ್ಮಲ್ಲಿ ಕಾರ್ಯವಾಗಿ ನೀವು ಉತ್ತೀರ್ಣ ಆಗುವುದರೆ ನಿಮ್ಮ ತಿಳಿಸಿರಿ. ನಾವು ಪ್ರಾರ್ಥನೆ ಮಾಡುವ ಪ್ರೇರೆ. ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ಸ್ತೋತ್ರವನ್ನು ಕೊಂಡಾಡ್ತಾನೆ. ಈ ಸಂದರ್ಭದಲ್ಲಿ ಪ್ರತಿಯೊಬ್ಬ ವೀಕ್ಷಕರು ದೇವ ನಿನ್ನ ವಾಕ್ಯದ ಪ್ರಕಾರ ಅವರು ಮೋಸ ಹೋಗದಂತೆ 8 ಸಂಗತಿಗಳು ಎಚ್ಚರಿಕೆಯಿಂದ ತಮ್ಮ ಜೀವನ ಕಾಪಾಡಿಕೊಂಡು ನಿನ್ನ ವಾಗ್ದಾನದ ಎಲ್ಲ ಆಶೀರ್ವಾದ ಕಡೆತನ ಅನುಭವಿಸುವುದನ್ನು ಕಲ್ಪಿಕೊಡಿದವ. ಎಂದಿಗೂ ಅವರ ಆಶೀರ್ವಾದ ಸಹಿತ ಕದ್ದುಕೊಂಡು ಹೋಗಲಿಕ್ಕೆ ಅವರು ಬಿಡದಂತೆ ಎಚ್ಚರಿಕೆಯಲ್ಲಿ ಇರುವುದನ್ನು ಸಹಾಯ ಮಾಡಿ ನಾನು ಬೇಡಿಕೊಳ್ತೇನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಆಮೇನ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ.